ಯಶ್ ಅವರ ಬರ್ತಡೆಯ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ಹೋದಂತವ್ರು ಇವತ್ತು ಮಸನಕ್ಕೆ ಹೋಗಿರುವಂತ ಘಟನೆ ಕೂಡ ನಡೀತು. ಯಶ್ ಖುದ್ದಾಗಿ ಮೃತಪಟ್ಟಂತ ಅಭಿಮಾನಿಯ ಮನೆಗೆ ನಟ ಯಶ್ ಕೂಡ ಬಂದು ಅವರ ಸಾಂತ್ವನ ಕೂಡ ಹೇಳಿದ್ರು. ನಾವು ಸದ್ಯ ಮೃತಪಟ್ಟಂತ ಹನುಮಂತ್ ಅವರ ಮನೆಯಲ್ಲಿದ್ದೀವಿ. ಆ ಕುಟುಂಬಸ್ಥರನ್ನ ಕೂಡ ಮಾತನಾಡ್ತಾ ಹೋಗೋಣ. ಯಶ್ ಅವರು ಏನೆಲ್ಲ ಹೇಳಿದ್ರು ಅಂತ. ಸರ್, ಯಶ್ ಅವರು ಕೂಡ ಬಂದಿದ್ರು, ಏನೆಲ್ಲ ಹೇಳಿದ್ರು, ನಿಮ್ಗೆ ಏನಂತ ಕೇಳಿದ್ರು? ಹೇಳಿದ್ರಿ ಸರ್, ಹಿಂಗಾಗೈತೆ ಅಂದ್ರೆ ನಾವೆಲ್ಲ ಇದ್ದೇವೆ ನಿಮ್ಮ ಮುಂದೆ, ಅಲ್ಲಿಂದ ನಾವೆಲ್ಲ ನೋಡ್ಕೊಂತೇವೆ, ನಿಮ್ಗೆ ಏನಿದ್ದು ನಾವೆಲ್ಲ ಕೊಟ್ಟು ಕಳಿಸ್ತೇವೆ, ಕೊಡ್ತೇವೆ, ಮಾಡ್ತೇವೆ ಅಂತ ಅಂದ್ರಿ ಸರ. ಅಂದು ಹೇಳಿದ್ರಿ ಸರ. ಅದು ಎಲ್ಲ ಬಿಟ್ಟು ಅವ ಎಲ್ಲ ಮಾಡ್ಕೊಂಡು ಅವನ್ನೆಲ್ಲ ಬರ್ತಡೇ ಮಾಡಿ ಹೋಗಿಬಿಟ್ರಿ. ಅವ ನನ್ನ ಮಗ ಇಲ್ರಿ. ಹಾಂ, ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ಏನಾರ ಮಾಡ್ತಾನೆ ಕುಟುಂಬ, ನಿಮ್ಮ ಕುಟುಂಬಕ್ಕೆ ಏನೋ ಮಾಡ್ತಾನೆ ಅಂತ ಹೇಳಿದ್ದಾನೆ ಸರ್. ನಿನ್ನ ಕುಟುಂಬ ಅಲ್ಲ, ನನ್ನ ಕುಟುಂಬನ ಅಂತ ಹೇಳಿದ್ದಾರೆ ಸರ್ ಅವರು. ಮತ್ತೇನಿದೆ ಇದನ್ನ ಹೇಳಿದ್ರಿ ಸರ್. ಮತ್ತೇನೇ ಇದೆ ನಾವು ಕೇಳ್ಕೊಂಡ್ರಿ ಸರ್. ನಾವು ಈ ಥರ ಅದೇವ್ರಿ, ನಮ್ಗೆ ಈ ಮನೆ ಅರ್ಧ ಮಾಡಿ ಕಟ್ಸಕ್ಕೆ ಹೋದ ಅರ್ಧ ಆಗೈತೆ ರೀ, ಮನಿನೇ ಅರ್ಧ ಆಗೈತಿ, ಇದೆಲ್ಲಕ್ಕೆ ಅವನ ಮಾಡವ, ಎಲ್ಲ ಹಿರೇತನ ಅವನ ಮಾಡ್ತಿದ್ದ ಅಂತ ಹೇಳಿದ್ರಿ ಸರ್. ಹೇಳಿದ್ರಿ, ನಾ ಇದ್ದೇನೆ, ಏನು ಹೆದ್ರಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಿ ಸರ್. ಅವ್ರು ಮನೆ ಕಟ್ಟೋ ಆಸೆ ಐತ್ರಿ ಸರ, ಒಂದು ಬೈಕ್ ತೊಗೊಳ್ಳೋ ಆಸೆನೇ ಇತ್ತು ಸರ್. ಅವಾಗ ಒಂದು ಬೈಕನ್ನು ತೊಗೊತಾನೆ ಅಂತ ಹೇಳಿದ್ರಿ, ಹೊಸ ಬೈಕ್ ಅಂತ ಹೇಳಿದ್ರಿ ಸರ್. ಹಿಂಗೆ ಮಾಡ್ಕೊಂಡು ಹೋದ್ರಿ. ಭರವಸೆ ಅದ, ಇದನ್ನ ಭರವಸೆ ಕೊಟ್ಟರು, ನಾವು ಇದ್ದೇವೆ, ನಾವು ನಿಮ್ಮ ಹಿಂದೆ ಇದ್ದೇವೆ, ನಾ ಎಲ್ಲ ಮಾಡ್ದೇನೆ ಅಂತ ಹೇಳಿದ್ದಾರೆ ಸರ್. ನಿಮ್ಗೇನಂತ ಹೇಳಿದ್ರು ಯಶ್? ಏನಂತ ಕೇಳಿದ್ರಿ, ಏನಂತ ಹೇಳಿದ್ರು ಬಂದು ಮನೆಗೆ ಬಂದಾಗೆಲ್ಲ? ಏನಿಲ್ಲ ಸರ್, ಇದನ್ನ ಧೈರ್ಯ ಮಾಡ್ಕೇರಿ, ನಾನು ಅದನಿ, ನಿಮ್ಗೆ ಏನಾರು ಪರಿಹಾರ ಮಾಡ್ತಾನೆ, ನಮ್ಮ ಸಲುವಾಗಿ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತಂದು ಇದು ಮಾಡಿದ್ರೆ ಫೋಟೋ ಹೊತ್ಕೊಂಡ್ರು, ಅವನ ಜೊತೆಗೆ ನಿಂತ್ಕೊಂಡು ಹೇಳಿದ್ರು ಸರ್ ಧೈರ್ಯನ. ಮನೆ ಆಗ್ಬೇಕು, ಮನೆ ಪೂಜೆ ಇಟ್ಕೋಬೇಕು, ಬೈಕ್ ತಂದು ನಿಲ್ಲಿಸ್ಬೇಕು ಮನೆ ಮುಂದೆ, ಇದು ಆಸೆ ರೀ. ಅವಂಗ ತಂದೆ ತಾಯಿ ಚಂದ ನೋಡ್ಕೋಬೇಕು, ಒಬ್ರ ಮನೆಗೆ ಕಳಿಸ್ದಂಗ, ಒಬ್ಬ ತಮ್ಮಗೆ ಸಾಲಿ ಕಲಿಬೇಕು, ಇದು ಆಸೆ. ತಾನು ಚಂದ ಇರ್ಬೇಕು ದುಡಿತಿದ್ದ ಸರ್, ತಂದು ಹಾಕ್ತಿದ್ದ, ಅವನೇ ನೋಡ್ತಾನ ಸರ. ನಾನು ಮನ್ಯಾಗ ಅವರು ಹೋಗ್ತಾರ, ಕೂಲಿ ಕೆಲ್ಸಕ್ಕೆ ಹೋಗ್ತಾರ. ಇನ್ನ ಹೇಳಿದ್ರಿ ಸರ, ತಂದು ಹಾಕವ್ನ ಹೋಗ್ಬಿಟ್ಟಾನ, ಹೆಂಗ್ ಜೀವನ ಹರಿಯದಂತ. ನಾನು ಪರಿಹಾರ ಮಾಡ್ತಾನೆ, ನಾನು ಅದನಿ, ನಿಮ್ಮ ಮಗನ ನಾನು ಅಂತ ಹೇಳಿದ್ರು ಸರ. ಹೌದು ಸರ, ಹೇಳ್ಯಾರ, ನೋಡ್ಕೊಂತಾನೆ ಅಂತ ಹೇಳ್ಯಾರ ಸರ. ಏನಿಲ್ಲ ಸರ್, ಅದನ್ನ ಆಸೆ ಹೇಳಿದ್ವಿ. ಆದ್ರೆ ಇದು ಬರ್ತಡೇ ಮಾಡೋದು ನಮಗೆ ತಂದೆ ತಾಯಿ ಗೊತ್ತಿಲ್ಲ ಸರ್. ಅವ್ರು ಒಮ್ಮರು ಇವತ್ತು ಕೇಕ್ ಕಟ್ಬೇಡ, ಮುಂದೆ ಮಂದಿ ಕರಿತಿದ್ರು ಎಲ್ಲಾರನ್ನ, ನೀವು ಒಂದಿನ ಮುಂದಿರ್ತಾನ ಅನ್ನಜಿ ಎಲ್ಲದಕ್ಕೆ ಮಾಡಕ್ ಕುಂತಿದ್ರು ಸರ. ನಿನ್ನೆ ಅವ್ರು ಅವಾಗ ಗೊತ್ತೈ ಸರ ನಮ್ಗೆ. ಇಲ್ಲ ಸರ, ಏನು ಇವತ್ತು ಗೊತ್ತಾಕಿತ್ತು ಸರ ನಮ್ಗೆಲ್ಲರಿಗೆ, ಜನರಿಗೆ. ನಿಮ್ಗೆ ಇಲ್ಲಿ ಯಶ್ ಬಂದಾಗ ನಿಮ್ಗೆ ಏನಾದ್ರು ಕೇಳಿದ್ರ? ಏನನ್ನೆಲ್ಲ ಭರವಸೆ ಹೇಳ್ಕೊಟ್ರ? ಏನಂತ ಹೇಳಿದ್ರು? ಕೊಟ್ಟಾರಿ ಸರ. ನಮ್ಮ ತಮ್ಮಂದು ಮನೆ ಆಸೆ ಐತ್ರಿ, ಬೈಕ್ ತೊಗೋಬೇಕನ್ನ ಆಸೆ ಐತ್ರಿ. ನಮ್ಮ ಅಪ್ಪ ನಮ್ಮವ್ರು ನೋಡ್ಕೊನ ರೀ, ನಾದನೆ ಅಂತ ಹೇಳ್ಯಾರಿ ಸರ್. ಅವರು ನಮ್ಮ ಕುಟುಂಬದಾಗ ನಾನೊಬ್ಬ ಒಂದು ವ್ಯಕ್ತಿ ಕಳ್ಕೊಂಡನಿ ಅಂತ ಹೇಳ್ಯಾರಿ ಸರ. ಆಸರಕ್ಕನೆ ಅಂತ ಹೇಳ್ಯಾರಿ, ಹೇಳಿದಾರೆ ಸರ. ಕೊಟ್ಟಾರಿ ಸರ, ನಿಮಗೆ ನಾದನೆ ಅಂತ ಹೇಳ್ಯಾರಿ ಸರ. ಹೇಳ್ಯಾರಿ ಸರ, ನಿಮ್ಮ ಕಷ್ಟಕ್ಕೆ ನಾ ಆಸರಕ್ಕನೆ ಅಂತ ಹೇಳ್ಯಾರಿ. ಅಭಿಮಾನ ಮಾಡ್ರಿ, ಈ ಥರ ಎಲ್ಲ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರಿ ಸರ. ನಾವೆಲ್ಲ ಹಿಂಗೆ ಮಾಡಂತ ಹೇಳಂಗಿಲ್ರಿ, ಆದ್ರೂ ಮಾಡಿ ಯಾಕೆ ನೀವು ಇಷ್ಟೆಲ್ಲ ಅನಾಹುತ ಮಾಡ್ಕೊಂತೀರಿ ಅಂತ ಹೇಳ್ಯಾರಿ ಸರ. ಹೇಳಿದಾರೆ, ನಾವು ಮಾತಾಡೇವ್ರಿ ಸರ. ನಮ್ಮ ತಮ್ಮಗೆ ಎಷ್ಟು ಸರ್ ಅಂದ್ರೆ ಅಷ್ಟು ಪ್ರೇಮ ರೀ ಸರ. ಒಂದ್ಸಲನಾರು ನೋಡ್ತಾನೆ ಅಂದಿದ್ರಿ ಸರ್ ನಮ್ಮ ತಮ್ಮ. ಅಂಥದ್ದು ಎಷ್ಟು ಸರ ನಮ್ಮ ತಮ್ಮನ ನೋಡಕ್ಕೆ ಬಂದಾರಿ ಸರ. ಆ ಟೈಮ್ನಾಗ ನಮ್ಮ ತಮ್ಮ ಇರ್ಬೇಕತ್ರಿ, ನೋಡಿ ಖುಷಿ ಪಡ್ತಿದ್ರಿ. ಅವ ಇಲ್ಲ ಅನ್ನೋದ ಬೇಜಾರಿ. ನಮ್ಮ ತಮ್ಮನಿಂದ ನಾವು ನೋಡಿದ್ವಿ ಅನ್ನೋದ ಒಂದ್ರಿ ನಮ್ಗೆ ಆಸರ ಹಾಕನೆ ಅಂದಾರಿ ಸರ. ಎಸ್, ಇದೆಲ್ಲವೂ ಕೂಡ ಹನುಮಂತ್ ಅವರ ತಂದೆ ತಾಯಿ ಹಾಗೂ ಸಹೋದರಿಯರ ಮಾತಾಗಿರುವಂಥದ್ದು. ಯಶ್ ಕೂಡ ನಮ್ಮ ಮನೆಯ ಒಬ್ಬ ಮಗನಾಗಿ ನಮ್ಮ ಕಷ್ಟಗಳಿಗೂ ಕೂಡ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಭರವಸೆನೂ ಕೂಡ ಇಟ್ಕೊಂಡಿದ್ದಾರೆ. ಅವರು ಕೂಡ ಈಗ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.
ಸಂತೋಷ್, ನ್ಯೂಸ್ 18 ಗದಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.